ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಮಾರ್ಚ್ 25ನೇ ತಾರೀಕು ನಮ್ದೊಂದು ಆಂಗ್ಲದಲ್ಲಿ ಇಂಗ್ಲಿಷಲ್ಲಿ ಕ್ಲಾಸಸ್ ಇದೆ. ಆಸಕ್ತಿ ಇರ್ತಕ್ಕಂಥವ್ರು ಖಂಡಿತ ಇಂಗ್ಲಿಷ್ ಅಲ್ಲಿ ನಾನು ಜ್ಯೋತಿಷ್ಯ ಕಲಿಬೇಕು ಅಥವಾ ನಿಮ್ಮ ಸ್ನೇಹಿತರು ಯಾರು ಇದ್ರೆ ಈ ಇಂಗ್ಲಿಷಲ್ಲಿ ಸ್ವಲ್ಪ ನಾನು ಅಸ್ಟ್ರಾಲಜಿ ಕಲಿಬೇಕು, ಸೊ ಕನ್ನಡ ಬರೋದಿಲ್ಲ ಅಂತಕ್ಕಂಥವ್ರಿಗೆ ಇಂಗ್ಲಿಷಲ್ಲಿ ಆಲ್ಮೋಸ್ಟ್ ಒಂದು 2-3 ಬ್ಯಾಚ್ ಮಾಡಿದ್ವಿ ಭಾಳ ಹಿಂದೆ. ಮತ್ತೆ ಇವಾಗ ಭಾಳಷ್ಟು ಅಂದರೆ ಒಂದು ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ 4 ಬ್ಯಾಚ್ ಹೆಚ್ಚು ಕಮ್ಮಿ ಮಾಡಿದ್ದೀವಿ. ಇದು ಬಹುಶಃ 5ನೇ ಬ್ಯಾಚ್ ಅಂತ ಅನಿಸುತ್ತೆ. ಸೊ ಆಸಕ್ತಿ ಇರೋರು ಅಥವಾ ಯಾರಾದರೂ ಮಕ್ಕಳು ಸ್ವಲ್ಪ ಕನ್ನಡ ಗೊತ್ತಿಲ್ಲ ಅವ್ರಿಗೆ, ಸ್ವಲ್ಪ ಅದು ನಾವು ಕಳಿಸೋ PDF ಎಲ್ಲ ಕನ್ನಡದಲ್ಲಿ ಇದ್ದಾಗ ಅರ್ಥ ಆಗಲ್ಲ, ಇಂಗ್ಲೀಷಲ್ಲಿ ಇದೆ ಅಂತ ಏನಾದ್ರು ಅನಿಸಿದ್ರೆ, ಇಂಗ್ಲೀಷಲ್ಲಿ ಇದ್ರೆ ಮಾಡ್ತೀವಿ ಅಂತ ಅನಿಸಿದ್ರೆ ಖಂಡಿತ ಜಾಯ್ನ್ ಆಗಿ. ಇದರದೊಂದು ವಿಚಾರದಲ್ಲಿ ಒಂದು VT ಇದೆ, ಈ VT ನೋಡ್ಕೊಂಬರೋಣ. All our life events are based on the planetary position in the Kundali, and it changes with the Dasha Bhukti. Astrology is an ancient subject which helps predict future, and with simple remedies we can overcome the tough times. If you're interested in learning astrology, here is a golden opportunity to learn through Zoom app live sessions. It's a 20 days online course. Morning batch is from 10 to 11 and evening batch is from 10:30 to 11:30 p.m. Already 60,000 plus students have learned astrology from Pandit Dinesh Guruji and predicting their future, and many have taken this as their profession also. For further details and for registration, contact Nakshatra Nadi. Thank you. ಓಕೆ, ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹಾ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ಮ ಮಗಳ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಮಗಳು ಏನ್ ಮಾಡ್ತಾ ಇದ್ದಾಳೆ? ಅವರು ಮದ್ವೆ ಆಗಿದೆ, ಬಟ್ 1 ವರ್ಷದಿಂದ ನಮ್ ಜೊತೆ ಮಾತಾಡ್ತಾನೆ ಇಲ್ಲ. ನಿಮ್ ಮಗಳು ನಿಮ್ ಜೊತೆ ಮಾತಾಡ್ತಾ ಇಲ್ವಾ? ಆಫೀಸ್ ಅಲ್ಲಿ ಒಬ್ರು ಯಾರೋ ಹೇಳ್ಕೊಟ್ಬಿಟ್ಟು ನಮ್ಗೆ ಆಗದೆ ಇರೋ ತರ ಮಾಡ್ಬಿಟ್ಟಿದ್ರು. ಅದನ್ನ ಮದ್ವೆ ಆದ್ಮೇಲೆ ಏನೋ ಒಂದ್ ಮನಸ್ತಾಪ ಮಾಡ್ಕೊಂಡು ಅದನ್ನೇ ಹೆಚ್ಚು ಮಾಡ್ಕೊಂಡು ಮಾತಾಡಿಸ್ತಾ ಇಲ್ಲ. ಯಾವಾಗ ಮಾತಾಡಿಸ್ತಾಳ ಏನು ಅಂತ ತಿಳ್ಕೊಬೇಕು. ಯಾವಾಗ ಮಾತಾಡ್ತಾರೆ? ಏನ್ ಕಾರಣ ನಿಮ್ಗೆ ಗೊತ್ತಿರತ್ತಪ್ಪ? ಏನ್ ಕಾರಣ ಇಲ್ಲಿ ಜಾತಕದಲ್ಲಿ ಕಾರಣ ಏನು ಅಂತಂದ್ರೆ ಯಾರೋ ಅದೇ ನಮ್ಗೆ ನಮ್ಮ ಮೇಲೆ ಹೇಳೋದು, ಚಾಡಿಗಳು ಹತ್ರ ಮಾಡದೇ ಇರೋ ತರ ಮಾಡ್ತಾ ಇದ್ರು. ಆಮೇಲೆ ಮದ್ವೆ ಆದ್ಮೇಲೆ ಸ್ವಲ್ಪ ಅದು ಏನೋ ಜಾಸ್ತಿ ಆಯ್ತು. ಅದೇನೋ ಹುಡುಗನ್ಗೆ ಸ್ವಲ್ಪ ಕೊಡೋದ್ರಲ್ಲಿ ಕಮ್ಮಿ ಆಯ್ತು ಅಂತ ಹೇಳ್ಬಿಟ್ಟು ಅದ್ ಮಾಡ್ಬಿಟ್ಟು ಅವ್ರ ಮನೆಯವ್ರು ಸ್ವಲ್ಪ ಕೇಳಿದ್ರು. 1ರಿಂದ 249 ಒಂದು ಸಂಖ್ಯೆ ಹೇಳಿ. 1ರಿಂದ 249. 9 ಗುರುಗಳೇ. 9. ಇದು ಒಂಥರ ಟಫ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ನೋಡೋಣ, ಟ್ರೈ ಮಾಡ್ತೀನಿ ನಾನು. ಮಗಳ ಬಗ್ಗೆ ಕೇಳಿದ್ದೀರಾ. ಶುಕ್ರನ ವಿಚಾರದಲ್ಲಿ ನೋಡೋಣ. ಶುಕ್ರನ ವಿಚಾರದಲ್ಲಿ ಮದುವೆ 2, 7, 10, 1, 10, 8, 10, 11. ಇಲ್ಲಿ 4ನೇ ಮನೆ. ಕುಟುಂಬದ ಬಗ್ಗೆ ಅಂದರೆ 2 ಮಂಗಳ, 4 ಶನಿ. ಕುಟುಂಬ, ಹತ್ರದ ಕುಟುಂಬ ಶನಿ, ಮಂಗಳದೊಂದು ಕಾಂಬಿನೇಷನ್ ನೋಡೋಣ. ಓಕೆ, ಅಲ್ಲೂ ಕೂಡ 10 ಬರ್ತಾ ಇದೆ. 4, 9. ಇಲ್ಲಿ 10 ಅಂತ ಬಂದಿದೆ. 10ನೇ ಮನೆ ಏನ್ ಹೇಳುತ್ತೆ, ಅವರು ಮನೆ ಕಡೆಯವರೇ ಏನೋ ಪ್ರೆಸ್ಟೀಜ್ ಇಂದ ಬೇಡ ಮಾತಾಡೋದು ಅಂತ ಹೇಳಿ ಅವರೇ ನಿಲ್ಸ್ಬಿಟ್ಟಿರ್ತಾರೆ. ಸುಮ್ನೆ ಗಲಾಟೆ ಯಾಕೆ ಅಂತ ನಿಮ್ಮ ಮಗಳೇ ಸುಮ್ನೆ ಇರ್ತಾರೆ. ಅರ್ಥ ಆಯ್ತಾ? ಅದೇ ಅವ್ರು ಅತ್ತೆ ಮನೆಯವರು ಸ್ವಲ್ಪ ಅದೇ ತರ ಇದಾರೆ. ಇವ್ರಿಗೆಲ್ಲ ಹೇಳ್ಕೊಟ್ಬಿಟ್ಟು ನಿಮ್ಮ ಮನೆಯಿಂದ ಅನ್ಯೋನ್ಯವಾಗಿದ್ಲು. ಅವ್ರ ಅತ್ತೆ ಮನೆಯವರು ಸ್ವಲ್ಪ ಹೇಳ್ಕೊಟ್ಬಿಟ್ಟಿದ್ದಾರೆ. ಅತ್ತಂದಿಲ್ಲ ಇತ್ತಂದಿಲ್ಲ ಅಂತ ಹೇಳಿ ಮಾತಾಡೋದೇ ಸ್ವಲ್ಪ ನಿಲ್ಸಿಲ್ಲ ಅಂತ. ಹೌದು ಹೌದು ಹೌದು. ಇಲ್ಲಿ 1, 10, 8ನೇ ಮನೆ ಬಂದಿದೆ ಮಂಗಳನಲ್ಲಿ. ಸ್ವಲ್ಪ ಮಂಗಳನಿಗೆ ತೊಗರಿ ಬೇಳೆ ದಾನ ಮಾಡಿ, ನಿಮ್ಮ ಮಗಳ ಹೆಸರು ಹೇಳ್ಬಿಟ್ಟು ಓಂ ಆಕರ್ಷಾಯ ಅಂತ ಹೇಳಿ ಪ್ರತಿದಿನ 500 ಬಾರಿ ಈ ಮಂತ್ರವನ್ನ ಹೇಳಿ
48 ದಿವಸ ಈ ಮಂತ್ರನ ಹೇಳ್ಕೊಳ್ಳಿ, ಪ್ರಯತ್ನ ಮಾಡಿ, ಸಿಗ್ತಕ್ಕಂಥ ಚಾನ್ಸಸ್. ಇಲ್ಲೊಂದು ಸ್ವಲ್ಪ ನೆಗೆಟಿವ್ ಕಮ್ಮಿ ಮಾಡ್ತೀವಿ, ಎಲ್ಲ ಆಕರ್ಷಣ ಮಂತ್ರ ಹೇಳ್ತೀವಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಹೇಳಿ, ಕೇಳಿಸ್ತದೆ ಹೇಳಿ. ಪ್ರಶ್ನೆ ಶಾಸ್ತ್ರಕ್ಕೆ ಏನ್ ವಿಚಾರ? ನಮ್ಮ ಆರ್ಥಿಕ ಪರಿಸ್ಥಿತಿ ಇದಾಗ್ಬಿಡ್ತೀರಿ, ಸಾಲ ಮಾಡ್ಕೊಂಡು ಎಲ್ಲ ತ್ರಾಸ ಆಗ್ಬಿಡ್ತೀರಿ. ಎಷ್ಟು ಸಾಲ ಮಾಡಿದೀರಾ? ಒಂದು 10 ಲಕ್ಷ ಮಾಡಿ. ಏನ್ ಕೆಲಸ ಮಾಡ್ತೀರಾ? ವ್ಯವಸಾಯ ಮಾಡ್ತೀವಿ. ವ್ಯವಸಾಯ. ತಿಂಗಳಿಗೆ ಆದಾಯ ಎಷ್ಟು? ಆದಾಯ ಇಲ್ರಿ, ನಾವು ನಮ್ಮ ಹುಡ್ರು ಸ್ವಲ್ಪ ಸಾಲ ಇದು ಒಂದಿಟ್ಟು ಹಿಂಗ ಓಟ ತಿಪ್ಲ ಆಗ್ಬಿಡ್ತೀರಿ. ಇದು ಎಜುಕೇಶನ್ ಕೊಟ್ಟಕ್ಕೆ ಹಿಂಗ ಆಗ್ಬಿಡ್ತೀರಿ. ಮತ್ತೆ ಎಲ್ಲಿಂದ ಸಾಲ ತೀರಿಸ್ತೀರಾ ಜಾತಕದಲ್ಲಿ? ಮತ್ತೆ ಏನ್ ಮಾಡಕ್ ಮಾಡ್ಕೊಂತ ಹೊರಟ್ಬಿಟ್ಟಿವ್ರಿ. ಸುಮ್ನೆ ಹೋಗಿ ಮಲ್ಕೋಬೇಕು ಮನೇಲಿ, ಊಟ ಮಾಡಿ. ಈ ಕಡೆ ಆದಾಯ ಇಲ್ದೇ ಇರೋರ ಹತ್ರ ಜಾತಕ ಕೇಳ್ಕೊಂಡು ಹೆಂಗ್ ಮಾಡೋದು ನಾವು? ಜಾತಕದಲ್ಲಿ ಹೆಂಗ್ ಕಂಡಿಡಿಯೋದು ನಾನು? ಒಂದ್ 5 ಎಕರೆ ಐತ್ರಿ, ಮತ್ತೆ ಬಂದೋದ್ರಾಗ ವ್ಯವಸಾಯ ಮಾಡ್ಕೊಂಡು ಹೋಗ್ತೀವ್ರಿ ಅಷ್ಟೇ. ಇದೇ ಪ್ರಶ್ನೆ ಇನ್ನೊಂದ್ಸತಿ ಕೇಳಿದ್ರಲ್ಲ ಮೊನ್ನೆ? ಇಲ್ರಿ, ಕೇಳಿವ್ರಿ ಸರ್. ಕೇಳಿದ್ರಲ್ವಾ? ನೀವು ಜಮೀನ್ ಮಾರಿ ಅಂತ ಹೇಳಿದ್ದೆ ನಾನು. ಜಮೀನ್ ಇಲ್ರಿ, ಇದು ಫಸ್ಟ್ ನಾವು ಕಾಲ್ ಸಿಕ್ಕಿದ್ವಿ. ಜಮೀನ್ ಮಾರಿ ಅಂತ ಹೇಳಿದ್ದೆ. ಜಮೀನ್ ಮಾರಿವ್ರಿ, ಮೊದ್ಲು ಮಾರಿವ್ರಿ. ಮಾರೋದು ಅಂದ್ರೆ 5 ಎಕರೆ ಇದೆ ಅಂದ್ರಲ್ಲ ಈಗ? ಮೊದ್ಲು 4 ಎಕರೆ ಮಾರಿವ್ರಿ, ಮತ್ತೆ ಒಂದ್ 5 ಎಕರೆ ಐತ್ರಿ. ಮಕ್ಕಳ ಎಜುಕೇಶನ್ಗೆ 10 ಲಕ್ಷ ಆಯ್ತಾ? ಮತ್ತೆ ಹಂಗ ಹಿಂಗ ಸಾಲ ಮಾಡಿದ್ರಿ. ಮತ್ತೆ ಬೆಳೆ ಇದು ಲಾಸ್ ಬರ್ತಾರ ವ್ಯವಸಾಯದಾಗ. ಅನ್ನಕ್ಕೆ ಸಾಲ ಮಾಡಿದ್ರ ಅಥವಾ ಶೋಕಿಗೆ ಸಾಲ ಮಾಡಿದ್ರ? ಇಲ್ರಿ, ಸಾಲ ಮಾಡಿದ್ರಿ. ನಿಮ್ಮ ವಾಯ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಇಲ್ಲ ನನ್ನ ಪ್ರಶ್ನೆ ಹಾಕಕ್ಕೆ. ನನಗೇನು ಅನ್ನಿಸ್ತಾ ಇಲ್ಲ ನೀವು ಒಳ್ಳೆ ಇದಕ್ಕೋಸ್ಕರ ಏನೋ ಕಷ್ಟಪಟ್ಟು ಸಾಲ ಮಾಡಿದೀರಾ ಅಂತ ನಿಮ್ ವಾಯ್ಸ್ ಹೇಳ್ತಾ ಇಲ್ಲ. ಒಳ್ಳೆ ರೀತಿಯಿಂದ ನೀವು ಒಳ್ಳೇದಕ್ಕೋಸ್ಕರ ಸಾಲ ಮಾಡಿಲ್ಲ ಅಂತ ಬರ್ತಾ ಇದೆ. ಯಾವ್ದಕ್ಕೋ ಸಾಲ ಮಾಡಿದ್ರು ಓಪನ್ ಆಗಿ ಹೇಳಿದ್ರೆ ನಾನು ಸಜೆಷನ್ ಕೊಡ್ತೀನಿ. ಸಾಲ ತೊಡ್ರಿ, ನಿಮ್ಮ ಹತ್ರ ಏನು ಇಲ್ಲದೆ ಸಾಲ ಕೊಡ್ತಾರ? 10 ಲಕ್ಷ ಜಮೀನ್ ಇತ್ತಲ್ರಿ. ಜಮೀನು ಕೊಟ್ಟಾಯ್ತಲ್ವಾ? ಮಾರಾಯ್ತು ಅಂದ್ರಿ? ಮಾರಾಯ್ತು. ಹಾ, ಮತ್ತೆ ಈಗೇನಕ್ಕೆ ಮತ್ತೆ ಮಾರಾದ್ಮೇಲೆ ಅಲ್ಲಿ ತೀರ್ತಲ್ಲ ಸಾಲ? ಆದಾಯ ಇಲ್ಲ. ಮತ್ತೆ 10 ಲಕ್ಷ ಏನಕ್ಕೆ ಮಾಡಿದ್ರಿ ಸಾಲ? ಮತ್ತೆ ಒಂದೊಂದು ಹುಡ್ರಿ 2 ಲಕ್ಷ ಕಟ್ಟಿ ಅಂತ ಬರ್ತೇನ್ರಿ. ಮಕ್ಳು ಏನ್ ಮಾಡ್ತಾ ಇದಾರೆ? ಒಬ್ಬಕ್ಕೆ ಬ್ಯಾಂಕ್ ಕೋಚಿಂಗ್ ಹೇಳ್ರಿ. ಯಾರು? ಏನೋ ಒಬ್ಬಾಕೆ ಬ್ಯಾಂಕ್ ಕೋಚಿಂಗ್ ಹೇಳ್ರಿ. ಬ್ಯಾಂಕ್ ಕೋಚಿಂಗ್. ಇನ್ನೊಬ್ರು ಇಂಜಿನಿಯರ್ ಓದ್ತಾರ್ರಿ. ಅವ್ರು ಸಾಲ ತೀರಿಸ್ತಾರೆ ಬಿಡಿ. ತೀರ್ಸ್ತಾರ? ಹಾ, ಆಯ್ತಾ? ಆಯ್ತು. ಮತ್ತೆ ಸಾಲ ಮಾಡಕ್ ಹೋಗ್ಬಿಡಿ. ಆಯ್ತು. ಓಂ ಶ್ರೀಂ ನಮಃ ಅಂತ ಹೇಳ್ಕೊಳ್ಳಿ. ಬೇರೆ ಅವ್ರಿಗೂ ಇವ್ರಿಗೂ ಕೊಟ್ಟು ಬೇರೆ ರೀತಿ ಮಾಡಕ್ ಹೋಗ್ಬಿಡಿ. ಪ್ರಶ್ನಾಶಾಸ್ತ್ರ ಹಾಕಿದ್ರೆ ಸುಮ್ಮನೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಬೇಡ ಮಾಡಿ. ಮುಂದಿನ ಕರೆ ಕೊಡಿ. ನಮಸ್ಕಾರ. ಮಾತಾಡಿ ಸರ್. ನಮಸ್ಕಾರ ಸರ್. ಹೇಳಿ. ಸರ್, ನಾನು ಹೋದ ವಾರ ಫೋನ್ ಮಾಡಿದ್ದೆ. ನನ್ನ ಮಗ ಮುಂದಿನ ವಾರ ಫೋನ್ ಮಾಡಲ್ವಾ? ಮುಂದಿನ ವಾರ ಫೋನ್ ಮಾಡಲ್ವಾ ಮತ್ತೆ? ಇಲ್ಲ ಸರ್, ಅದೇನಾಯ್ತು ಅಂತ ನೀವು ಹೇಳಿದ್ರಿ. ಅದ್ಯಾಕೆ ನೀವು ಯಾವಾಗ್ಲೂ ಫೋನ್ ಮಾಡ್ತೀರಾ? ನಿಮ್ಗೆ ಒಂಥರ ಕಾಯಿಲೆನಾ? ಫ್ರೀ ಫಿನೈಲ್ ಕುಡಿಯೋ ಕಾಯಿಲೆನಾ ನಿಮ್ಗೆ? ಹಂಗಿಲ್ಲ ಸರ್, ನಿಮ್ಮ ಒಂದು ನಂಬಿಕೆ ಸರ್ ನಿಮ್ಮ ಮೇಲೆ. ನಂಬಿಕೆ ಅಲ್ರಿ, ಇಲ್ಲಿ ನಮ್ಗೆ ಸುಮ್ನೆ ಫ್ರೀ ಆಗಿ ಮಾಡಕ್ಕಾಗತ್ತಾ ಹೇಳಿ? ಇಲ್ಲ ಸರ್, ಇದು ಒಂದು ಹೇಳಿದ್ರಿ, ಅದು ಉಲ್ಟಾ ಆಗೋಯ್ತು. ಅದಕ್ಕೆ ಕ್ಲಾರಿಫೈ ಮಾಡ್ಕೊಳಕ್ಕೆ ಅಂತ. ಏನ್ ಮಾಡ್ತೀರಾ ನೀವೆಲ್ಲ? ನಿಮ್ಗೊಂದು ಕಾಲ್ ಸಿಗ್ತದಲ್ಲ, ನಿಜವಾಗ್ಲೂ ಕಾಯಿಲೆ ಇರೋರು ಕಾಲ್ ಸಿಗಲ್ಲ. ನಿಮ್ಮಂತವ್ರು 10 ಫೋನ್ ಇಟ್ಕೊಂಡು ಹೊಡಿತೀರಾ? ಇಲ್ಲ ಸರ್, ಬೇಗ ಮಾತಾಡ್ಬಿಡ್ತೀನಿ ನಾನು. ಬೇಗ ಮಾತಾಡ್ಬಿಡ್ತೀನಿ, ಟೈಮ್ ವೇಸ್ಟ್ ಮಾಡಲ್ಲ. ಓಹೋ, ಬೇಗ ಎಲ್ಲಿ ಓಡೋಗ್ಬೇಕು ನೀವು? ಎಲ್ಲ ಇನ್ನೊಬ್ರು ಓಡೋಗ್ಬೇಕ್ರಿ. ನಾನ್ ಓಡೋಕಿಲ್ಲ ಸರ್, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತ. ಅವ್ರು ಜೀವನ ನನಗ್ ತೊಂದರೆ ಕೊಡ್ತಾ ಇದ್ರಿ ನೀವು, ಇನ್ನೊಬ್ರಿಗಲ್ಲ. ಫ್ರೀ ಕೇಳಿ. ಹೇಳಿ, ಏನ್ ಸಮಾಚಾರ? ಹೇಳ್ತೀನಿ ಬಿಡಿ. ಸರ್, ನನ್ ಮಗ PSC ಎಕ್ಸಾಮ್ ಕಟ್ಟಿದ್ದ. ಅಲ್ಲೇನ್ ಫ್ರೀನಾ? ಯಾವ್ದು ಗೌರ್ಮೆಂಟ್ ಅಲ್ಲಿ ಇದಾರ? ಇಲ್ಲಿ ಫ್ರೀನಾ? ಫ್ರೀ ಅಲ್ವಾ ನೀವು? ಗೌರ್ಮೆಂಟ್ ಇದೆ. 23ಕ್ಕೆ ಜನವರಿ ಕಟ್ಟಿದ್ದ. ಆಮೇಲೆ ನಿಮ್ಮನ್ನ ಕೇಳಿದೆ, ಸರ್ ಇವ್ನು ಪಾಸ್ ಆಗ್ತಾನೆ ಹೆಂಗೆ ಅಂತ ಅಂದ್ಬಿಟ್ಟು ಅಂತ, ಸಿಗುತ್ತಾ ಸೀಟು ಅಂತ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಹೇಳಿದ್ರಿ. ಸರಿ, ನಾನು ಮಾರ್ಚ್ ಇಲ್ಲ ಏಪ್ರಿಲ್ ಬರುತ್ತೆ ಸರ್ ಅಂತಂದ್ರೆ. ಮಾರ್ಚ್ ಅಲ್ಲಿ ಬಂತು ಈಗ ಮೊನ್ನೆ. ಫೇಲ್ ಆಗೋಯ್ತು. ಮೂಲಂಗಿ ದಾನ ಮಾಡಿ ಅಂತ ಹೇಳಿದ್ರೆ ಅದೆಲ್ಲ ಮಾಡಿದೆ. ಈಗ ಅದಕ್ಕೆ ಏನ್ ಸರ್? ಈಗ ಸೆಕೆಂಡ್ ರೌಂಡ್ ಅದು ಥರ್ಡ್ ರೌಂಡ್ ಸಿಕ್ಕುತ್ತಾ ಹಿಂಗೆ ಅಂತ? ಇದು ಕತೆ ನಿಮ್ದು. ಹೌದು ಸರ್. ಹೇಳಿ. 1 to 2 41 ನಂಬರ್ ಹೇಳಿ. 108 ಸರ್.
ಈಗ ದಾನ ಮಾಡಿ ಅಂತ ಏನಕ್ಕೆ ಹೇಳಿರ್ತೀನಿ, ಅದು ಸಿಗಲ್ಲ ಅಂತಾನೆ ಹೇಳಿರ್ತೀನಿ. ಓಹೋ, ದಾನ ಇನ್ನೇನಕ್ಕೆ ಮಾಡ್ತಾರೆ? ಸಿಗಂಗಿದ್ರೆ ನಾನು ದಾನನೇ ಹೇಳಲ್ಲ. ಹೌದು ಸರ್. ಸಿಗಂಗಿದ್ರೆ ನಾನು ದಾನನೇ ಹೇಳಲ್ಲ. 6ನೇ ಮನೆ ಶುಕ್ರ, ಇದನ್ನು ಅದೇ ಬಂದಿದೆ 5, 5, 8. ಓಹೋ, ಸಿಗಲ್ಲ. ಯಾಕೆ ಸುಮ್ನೆ ಯಾಕೆ ನಿಮ್ ಮಗನ ಹಾಳು ಮಾಡ್ತಾ ಇದ್ದೀರಾ? ಇಲ್ಲಿ ಫ್ರೀ ಬೇರೆ ಕೇಳ್ಕೊಂಡು ನಮ್ಮನ್ನ ಹಾಳು ಮಾಡ್ತಾ ಇದ್ದೀರಾ? ನಿಮ್ ಮಗನಿಗೆ ತಲೆ ತುಂಬಿಸಿ ಯಾವ್ದಾರು ಒಂದ್ ಕೆಲಸ ಮಾಡಕ್ ಹೋಗ್ರಿ, ಕಳ್ಸಕ್ ಕೇಳ್ರಿ. ಚೆನ್ನಾಗಿ ದುಡ್ದು ಮುಂದೆ ಹೋಗಿ ಕೇಳಿ, ಸಿಗಲ್ಲ. ಸುಮ್ನೆ ಅವನಿಗೆ ಎಲ್ಲ ನೆಗೆಟಿವ್ ತುಂಬಿಸಿ, ಅರ್ಧ ಜನ ಈ ಗೌರ್ಮೆಂಟ್ ಆಸೆ ತುಂಬಿಸಿ ಸೋಂಬೇರಿಗಳು ಮಾಡಿ ಮುಂದಿನ ಕಾಲ್ ಕೊಡಿ. ಮತ್ತೆ ಮಾಡಕ್ ಹೋಗ್ಬೇಡಿ ಲೈಫಲ್ಲಿ. ನಕ್ಷತ್ರ ನಾಡಿ ಪ್ರೋಗ್ರಾಮ್ ನೋಡ್ಬೇಡಿ, ನೋ ಪ್ರಾಬ್ಲಮ್. ಸುಮ್ಮನೆ ಮುಂದಿನ ವಾರನೂ ಮಾಡ್ತಾರಂತ, ಹೋದ್ ವಾರ ಮಾಡಿದ್ರಂತೆ. ರಿಸಲ್ಟ್ ಇಲ್ಲಿ ಕೊಡ್ತದ್ ಬರಲ್ಲ ಅಂತ, ಅದು ಮುಗಿದ ಮೇಲೆ ಸುಮ್ನೆ ಇರ್ಬೇಕಪ್ಪ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಏನಿಲ್ಲ ಸರ್, ನನ್ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಸರ್. ನಾನು ಒಬ್ಳಿದ್ದೀನಿ, ಯಾರು ಗತಿ ಇಲ್ಲ. ಮಕ್ಕಳಿದ್ದಾರೆ, ಅವರು ಏನ್ ಕೂಗಾಡ ಎಲ್ಲ ನನ್ ಮೇಲೆ ಬಿದ್ಕೊಂಡು, ಆ ಪಕ್ಕದಾಗ ಒಂದ್ ಸ್ವಲ್ಪ ಜಮೀನಿತ್ತು, ಅದನ್ನು ಮಾರಾಕಿದ್ರು. ಮಾರ್ಬಿಟ್ಟು ಇವಾಗ ದುಡ್ಡಿಗೆ ಏನೇನೋ ನನ್ಗೆ ಏನಾದ್ರು ಒಂದ್ ಸ್ವಲ್ಪ ನೀವ್ಯಾಕೆ ಸೈನ್ ಮಾಡಿದ್ರಿ? ಮಾಡಪ್ಪ ಬ್ಯಾಂಕ್ ನಲ್ಲಿ ಸ್ವಲ್ಪ ನನ್ನ ನೀವ್ಯಾಕೆ ಸೈನ್ ಮಾಡಿದ್ರಿ? ಸೈನ್ ಯಾಕೆ ಮಾಡಿದ್ರಿ ನೀವು? ಏನ್ ಮಾಡ್ಲಿ ಸ್ವಾಮಿ, ಯಾವ್ಯಾವ್ದೋ ಬಾಧೆಗಳಿರ್ತಾರೆ, ಏನ್ ಮಾಡ್ಲಿ? ಅಲ್ಲ, ಇಲ್ಲಿ ಸೈನ್ ಎಲ್ಲ ಮಾಡಿ ಎಲ್ಲ ಮಾರಾದ್ಮೇಲೆ ಇಲ್ಲಿ ಬಂದು ಕೇಳೋದು. ಏನ್ ಹೇಳೋಣ, ಮನುಷ್ಯ ಬುದ್ಧಿ ಕೊಟ್ಟಿರ್ತಾನೆ ಸೈನ್ ಮಾಡಬಾರ್ದು ಅಂತ. ಅಲ್ಲ, ಜಮೀನ್ ಮಾರ್ಬೇಕಾದ್ರೆ ಏನಕ್ಕೆ ಸೈನ್ ಮಾಡಿದ್ರಿ? ಐತೆ, ಇನ್ನೂ ಐತೆ. ಅಲ್ಲ, ಮಾರ್ಕೊಂಡ್ರೆ ದುಡ್ಡು ಎಲ್ಲೋಯ್ತು? ದುಡ್ಡು ಚೆಕ್ ಕೊಟ್ಟಿದ್ದಾರೆ ಅವರು. ಇವಾಗ ಎತ್ಕೊಳಕ್ಕೆ ಏರ್ಪಾಟ್ ಮಾಡ್ತಾರೆ. ಫಸ್ಟ್ ಕೊಟ್ಟಿದ್ದೆಲ್ಲ ತಿನ್ಕೊಂಬಿಟ್ರು. ಇನ್ನ ಸ್ವಲ್ಪ ಐತೆ. ಆ ಚೆಕ್ ನ ಹಾಳ್ ಮಾಡಕ್ ನೋಡ್ತಾವ್ರೆ ಎತ್ಕೊಳಕ್ಕೆ. ಏನ್ ಮಾಡ್ತಾರೆ ಸ್ವಲ್ಪ ಲಾಸ್ಟ್ ನಾನು ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಸಾಕು ನಮ್ಮಪ್ಪ. ಅಷ್ಟಲ್ಲಿ ಇನ್ನು ಎಷ್ಟು ಇದೆ ಉಳ್ಕೊಂಡಿರೋದು? ತುಂಬಾ ದಿವಸದಿಂದ ನೋಡ್ಕೊಂಡಿದ್ದೀನಿ ನಿಮ್ಮನ್ನ. ನಾನು ಮಾಡಕ್ಕೆ ನನ್ಗೆ ಇದಾಗಿರ್ಲಿಲ್ಲ ಮನ್ಸು. ಸರಿ, ಇವಾಗ ಕಟ್ ಆಗುತ್ತೆ ಕರೆ. ಒಂದ್ ನಂಬರ್ ಹೇಳಿ ನೋಡೋಣ. 1 ರಿಂದ 249 ಸಂಖ್ಯೆ ಹೇಳಿ. 101 ಸ್ವಾಮಿ. 101. ಯಾವ್ದಕ್ ಹಾಕ್ಬೇಕು ಗೊತ್ತಾಗ್ತಾ ಇಲ್ಲ ಇವ್ರದ್ದು. ಏನ್ ಪ್ರಾಪರ್ಟಿಗೆ ಹಾಕ್ಲಾಗ ಯಾವ್ದಕ್ ಹಾಕ್ಲಿಕ್ಕೆ ಗೊತ್ತಿಲ್ಲ. ಏನು ಜಮೀನ್ ಉಳಿಸ್ಕೊಳ್ಳೋದ ಏನು? ಏನ್ ಪ್ರಶ್ನೆ ಏನು ಹೋಗ್ಲಿ ಹೇಳಿ. ಜಮೀನ್ ಕೊಟ್ಬಿಟ್ಟಿದ್ದಾರೆ ಸ್ವಾಮಿ. ಏನ್ ಬೇಕೀಗ ಕೊನೆಗೆ? ಈಗ ಏನೋ ಇರೋದ ಬರೋದ ಒಂದ್ ಸ್ವಲ್ಪ ದುಡ್ಡು ಕಾಸು ನನಗೆ ಸಹಾಯ ಮಾಡ್ತಾರ ಇವರೆಲ್ಲ. ಇವರೆಲ್ಲ ಅಂದ್ರೆ ಯಾರಮ್ಮ? ಇವರೆಲ್ಲ ಅಂದ್ರೆ ಯಾರು? ಮಕ್ಕಳಿಬ್ರು. ಮತ್ತೆ ಸೈನ್ ಯಾಕೆ ಹಾಕಿದ್ರಿ? ಸೈನ್ ಯಾಕೆ ಹಾಕಿದ್ರಿ? ಆಗ್ತಾ ಇದ್ರಿ ದುಡ್ಡು ಬರಲ್ವಲ್ಲಮ್ಮ. ಮತ್ತೆ ಇವಾಗ ಇನ್ನೊಂದು ಸ್ಟೋರಿ ಹೇಳ್ತೀರಲ್ವಾ? ಅವ್ರಿಗೆ ನೀವು ಅಲ್ಲಿ ಸೈನ್ ಇನ್ನೊಬ್ರಿಗೆ ತಾನೇ ಮಾರಿದ್? ನೀವು ಇನ್ನೊಬ್ರಿಗೆ ತಾನೇ ಮಾರಿದ್ದು. ಅವ್ರಿಗೆ ನನಗೆ ಸಪರೇಟ್ ಆಗಿ ನನ್ನ ಹೆಸರಲ್ಲಿ ಚೆಕ್ಕೋ ಕ್ಯಾಶೋ ಕೊಡ್ಬೇಕು ಅಂತ ಹೇಳ್ಬೇಕಾಯ್ತು. ಕೊಟ್ಟಿದ್ದಾರೆ ಸ್ವಾಮಿ. ಮತ್ತೆ ಇನ್ನೇನ್? ಮತ್ತೆ ಈಗ ನಿಮ್ಮ ಹೆಸರಲ್ಲಿ ತಾನೇ ಕೊಟ್ಟಿರ್ತಾರೆ. ಕೊಟ್ಟಿದ್ದಾರೆ, ನಮಗೂ ಸ್ವಲ್ಪ ಕೊಟ್ಟಿದ್ದಾರೆ ಚೆಕ್. ಇದು ನನ್ನ ಹೆಸರಾಗೂನು ಅದಕ್ಕೂ ಜಗಳ ಮಾಡ್ದವ್ರೆ ಗಂಡ್ಮಕ್ಳಿಬ್ರುನು. ಏನ್ ನಿನ್ನ ಹೆಸರಾಗ ಮಾಡಿಕಂತೀಯ? ಹಾಕು. ಏನ್ ನೀನೇನು ಅದನ್ನೇ ತಿನ್ಕೊಂಡಿರ್ಬೇಕಾ? ನಾವು ಇಲ್ವಾ? ಹಂಗೆ ಹಿಂಗೆ ಅಂದ್ಬಿಟ್ಟು ತುಂಬಾನೇ ಜಗಳ ಮಾಡ್ತಾವ್ರೆ ಸ್ವಾಮಿ. ಇವತ್ತ ನಾವು ಬೆಳೆಸಿರೋ ಮಕ್ಳು ಹಂಗೆ. ಏನ್ ಮಾಡೋಣ? ನಾವು ಬೆಳೆಸಿರೋ ಮಕ್ಳು ಹಂಗೆ. ಎಲ್ಲರ ಮನೇಲಿ ಇದೇ ಕತೆನೆ. ನಾವು ಬೆಳೆಸಿರೋದು ಹಂಗೆ ಬೆಳೆಸಿರ್ತೀವಿ. 100% ನಮ್ದೇ ತಪ್ಪದು. ಇಲ್ಲಿ ನಿಮಗೆ ದುಡ್ಡು ಬರೋ ಕಾಂಬಿನೇಷನ್ ತೋರಿಸ್ತಾ ಇದೆ, ನಿಮ್ಗೆ ಉಳಿಯಲ್ಲ ಅಂತ ಬರ್ತಾ ಇದೆ ಲಾಸ್ಟ್ ಅಲ್ಲಿ. ನಿಮ್ ಕೈಗೆ ಉಳಿಯಲ್ಲ, ಅದು ದುಡ್ಡಂತೂ ಬರುತ್ತೆ. ನನ್ಗೆ ಅರ್ಥ ಆಗಿಲ್ಲ ಏನೊಂದು, ಇವಾಗ ಅರ್ಥ ಆಯ್ತು. ಚೆಕ್ ನಿಮ್ ಹೆಸರು ಬಂದಿದೆ, ಆ ದುಡ್ಡನ್ನ ಮತ್ತೆ ನಿಮ್ ಮಕ್ಳು ಕಿತ್ಕೋತಾವ್ರೆ. ಅದನ್ನೇ ನಾನು ಹೇಳೋದು. ನನಗೇನು ಸ್ವಲ್ಪ ಎಷ್ಟು ವಯಸ್ಸು ನಿಮಗೆ? ಸಮಯ 70 ಗಂಟೆ ಬಂದೈತೆ ಸಮಯ. 2 ಕಮ್ಮಿ. 70 ಗಂಟೆ ಬಂದ್ಬಿಟ್ಟಿದ್ದೀರಾ? ಚೆಕ್ ಎಷ್ಟ್ರದ್ದು ಬಂದೈತೆ ಕೇಳ್ಬಾರ್ದು. 20 ಲಕ್ಷ. ನಾವ್ ಇದ್ರಲ್ಲಿ ಏನ್ ಹೇಳೋಣ? 5 ಲಕ್ಷ ನಿಮ್ಗೆ ಇಟ್ಕೊಂಡು 15 ಲಕ್ಷ ಕೊಟ್ಬಿಡಿ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡು, ಕಾಯಿಲೆಗೆ ಅಂತ ಇಟ್ಕೊಂಡು. ಅಯ್ಯೋ, ಏನು ನನಗೇನು ದಕ್ಕಲ್ವ ಅವ್ರ ಇನ್ನ ಜಾಸ್ತಿ? ಬದುಕೋದ್ ನಾನೇ ದೇವ್ರ? ನಾನೇನು ಯಮನ? ಜಾಸ್ತಿ ಏನು ದಕ್ಕಲ್ವಾ ಅಂದೆ. ಅಂದ್ರೆ ಏನು 100 ವರ್ಷದಲ್ಲಿ ಇದ್ರೆ ಇನ್ ಕೇಸು ಇದೆಲ್ಲ ಯೂಸ್ ಆಗತ್ತೆ ಅಂತನಾ? ತಿನ್ನಕ್ ತಾನೇ ಬೇಕಾಗಿರೋದು. 100 ವರ್ಷ ಎಲ್ಲಿರೋದು ಸಮಯ? 100 ವರ್ಷ ಇರ್ತೀನಿ ಅಂತ ಅಲ್ಲ, ಏನೋ 10 ಲಕ್ಷ ಬೇಡವಾ? ಸರಿ ಆಯ್ತು, 10 ಲಕ್ಷ. ನಾನು 5 ಇಟ್ಕೊಳ್ಳಿ ಅಂದ್ರೆ ಆಯ್ತು. ನಿಮ್ ಖುಷಿಗೆ 10 ಇಟ್ಕೊಂಡು 5 ಕೊಡಿ ಅವ್ರಿಗೆ. ಬ್ಯಾಂಕ್ ಅಕೌಂಟ್ ನೀವು ಸೈನ್ ಮಾಡಿದ್ರೆ ಕೊಡೋದು.
ನಾನು ತೀರೋದ್ಮೇಲೆ ಉಳಿದಿದ್ದು ಅರ್ಧ ತಗೊಳ್ಳಿ ಅಂತ ಒಂದು ಬರೆದು ಕೊಡಿ ಬ್ಯಾಂಕ್ಗೆ ಅಷ್ಟೇ. ಹೇಳಿದೀನಿ ಅದನ್ನು. ಅದಾದ್ಮೇಲೆ ನೀವೇ ಆಯ್ತು. ಈಗ ಇರೋದ್ರಲ್ಲಿ ಈಗ ಇರೋ ಜಾತಕದಲ್ಲಿ ಇಲ್ಲಿ ಏನು ಅಂದ್ರೆ ಚಂದ್ರನ ಕಾಂಬಿನೇಷನ್ 5-12 ಬಂದಿದೆ. ಅಕ್ಕಿ ದಾನ ಮಾಡಿ ಓಂ ನಮ ಶಿವಾಯ ಶಿವಾಯ ನಮ ಓಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಅವ್ರು ಸೈಲೆಂಟ್ ಆಗ್ತಾರೆ. ನಿಮ್ ಕೈಲಾಗಿರ್ತಕ್ಕಂಥ ಅಕ್ಕಿಯನ್ನ ಬಡವ್ರಿಗೆ ದಾನ ಮಾಡಿದ್ರೆ ಅವರು ಸೈಲೆಂಟ್ ಆಗ್ತಾರೆ. ಇದು ಪಕ್ಕಾ. ಒಂದು 30-40% ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಶಿವನ ಒಂದು ಧ್ಯಾನ ಮಾಡಿ. 70 ವರ್ಷ ಆಗಿದೆ ಅಂತೀರಾ, ಓಕೆ, ನಾನು ಏನು ಹೇಳಕ್ಕಾಗಲ್ಲ. ಇಂಥವೆಲ್ಲ ಜ್ಯೋತಿಷ್ಯದ ಪ್ರಕಾರದಿಂದ ಹೋಗಿ ಅದು ಹೋಗುತ್ತೆ ಅಂತ ತೋರಿಸ್ತಾ ಇದೆ. ಇದಕ್ಕೆ ನಾವ್ ಏನ್ ಸಜೆಷನ್ ಕೊಡೋಣ? ಇದು ಮಕ್ಳು ಹಿಂಗಾಗ್ಬಿಟ್ರೆ ಏನ್ ಮಾಡೋದು? ಒಂದೆಲ್ಲ ಸೈಕಲ್ ಅಂತ ತಿಳ್ಕೊಳ್ಳೋದೇ ಇಲ್ಲ. ಇವಾಗ ಇವ್ರಿಗೆ 70 ಆದ್ರೆ ಅವ್ರು ಯಾರು ತಿಂದು ತೆಗ ಕೇಳ್ತಾ ಇದಾರಲ್ಲ, ಅವ್ರು ಯಾರೋ ಅವ್ರ ಮಕ್ಕಳು ಯಾರೋ ಅವ್ರು ಸ್ವಲ್ಪ ಜೋರಾಗಿ ವಾಲ್ಯೂಮ್ ಕೊಡಿ ಮನೇಲಿದ್ರೆ, ಅವ್ರಿಗೂ 70 ಆಗುತ್ತಲ್ಲ, ಅವಾಗ ಏನ್ ಮಾಡ್ತಾರೆ? ಮನುಷ್ಯನಿಗೆ ಸಾಯೋವರೆಗೂ ಏನಾದ್ರು ನಂದು ಅನ್ನೋದೊಂದು ಇರಬೇಕು ಅನ್ನೋದು ಅವನ ಜನ್ಮಸಿದ್ಧ ಹಕ್ಕು ತರ ಇರ್ತದೆ. ಏನ್ ಹೇಳಕ್ಕಾಗಲ್ಲ. ಇವತ್ತಿದ್ದು ನಾಳೆ ಹೋಗೋ ದೇಹ ಏನ್ ಮಾತಾಡ್ಲಿ ನಾನು? ಇವತ್ತಿದ್ದು ನಾಳೆ ಹೋಗೋ ದೇಹ ಏನ್ ಹೇಳೋದು? ಬಿಟಾಕಿ ಮುಂದಕ್ಕೆ ಹೋಗ್ತಾ ಇರೋಣ. ಬುದ್ಧನ ಕತೆ ತರ, ಪುರಂದರದಾಸರ ತರ, ಕನಕದಾಸ ತರ ಮುಂದೆ ಹೋಗ್ತಾ ಇರೋಣ. ಇದೆಲ್ಲ ಪೇಯ್ನ್ ಅಲ್ಲ, ಇದು ಆಸೆ ಆಕಾಂಕ್ಷೆಗಳು. ಇದು ಪೇಯ್ನ್ ಅಂತ ಕರೆಯಲ್ಲ ನಾನು. ಖಂಡಿತ ಇದು ಪೇಯ್ನ್ ಅಲ್ಲ. ಅನಾರೋಗ್ಯ ಬಂದ್ರೆ ಪೇಯ್ನು. ಇದೆಲ್ಲ ಸುಮ್ಮನೆ ಹಿಂಸೆ. ಇದು ಇಹ ಸಂಸಾರೇ ಬಲು ದುಃಖ ಹಾರೆ. ಏನ್ ಮಾಡಕ್ಕ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ಮೊಮ್ಮಗಳದ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಮೊಮ್ಮಕ್ಕಳು 10th ಓದ್ತಾ ಇದ್ದಾಳ ಗುರುಜಿ. ನನಗೆ ಗೊತ್ತಾಗೋದಿಲ್ಲ, ಏನ ಡೇಟ್ ಆಫ್ ಬರ್ತ್ ಹೇಳ್ಬೇಕು ಅಥವಾ ಸಂಖ್ಯಾಶಾಸ್ತ್ರ? ಅಲ್ಲ, ನಿಮ್ಮ ಮಗಳು ಯಾಕೆ ಕೇಳ್ತಾ ಇಲ್ಲ? ಇಲ್ಲ ಸರ್, ನಾನ್ ಕೇಳ್ತಾ ಇದ್ದೇನೆ. ನನಗೆ ಹೆಚ್ಚು ಇದು ನಿಮ್ಮದು ಪ್ರೋಗ್ರಾಮ್. ಎಲ್ಲ ವಯಸ್ಸಾದವ್ರು ಕುತ್ಕೊಂಡು ನಾವಿಲ್ಲಿ ಭಜನಾ ಮಂಡಳಿ ಓಪನ್ ಮಾಡಿದೀವಿ. ಇಲ್ಲ ಸರ್, ಎಲ್ಲ ಕಲೀರಿ ಅಂತ ನಿಮ್ ಮಕ್ಳಿಗೆ ಹೇಳಕ್ ಒಂದ್ 2 ಕಲ್ತಿದ್ದಾಳೆ. ಕಲ್ತಿದಾರ ನೋಡ್ಕೊಂಡಿರ್ತಾರಲ್ಲ, ನಿಮ್ಗೆ ಯಾಕೆ ಕೇಳ್ಬೇಕು? ಅವ್ರ ಮನೆಗೆ ಏನು ಒಪ್ಲಿಲ್ಲ ಗುರುಗಳ. 81 ಬ್ಯಾಚ್ ಅಲ್ಲಿ ಕಲ್ತಿದ್ದಾಳೆ. ಎಷ್ಟೊತ್ತಿ ದಿನ ಕೇಳ್ತಾ ಇರ್ತಾರೆ 81 ಬ್ಯಾಚ್. ಅವ್ರ ಯಾರ ಹೆಸರು ಕೇಳಿ. 81 ಬ್ಯಾಚ್ ಅಲ್ಲಿ ಇವಾಗ ಅವ್ರಿಗೆ ಕಿತ್ತಾಕ್ತೀನಿ. ಫಸ್ಟ್ ಗ್ರೂಪಿಂದ ಕಿತ್ತಾಕ್ತೀನಿ. ನಮ್ದೇನಿಲ್ಲ, 5 ನಿಮಿಷ ಗ್ರೂಪಿಂದ ಕಿತ್ತಾಕ್ತೀನಿ. ಅವಾಗ ಅವರೇ ಹೇಳ್ತಾರೆ ನಮ್ಮ ಅಮ್ಮಂಗ್ ತಲೆ ಕೆಟ್ಟಿದೆ. ಸಾರಿ. ಇಲ್ಲ ಸರ್, ನಿಮ್ದೆಲ್ಲ ಪ್ರೋಗ್ರಾಮ್ ನೋಡ್ತೀನಿ ನಾನು. ಪ್ರೋಗ್ರಾಮ್ ನೋಡಿ ನನಗೇನಮ್ಮ ಆಗುತ್ತೆ? ನನ್ ಬಂದ್ ಕಲಿಬೇಕು ಅಂತ ಹೇಳೋದಷ್ಟೇ. ನೀವು ಕಲ್ತಿದ್ದೀರಿ ಅಂತೀರಿ, ಮತ್ತೆ ಇಲ್ಲಿ ಬಂದು ನಮ್ ತಲೆ ತಿಂತೀರಾ. ಅವ್ಳು ಮಾತಾಡಲ್ಲ ಅಂತೀರಿ, ಅವ್ರ ಅತ್ತೆ ಏನೋ ಸಮಸ್ಯೆ ಅಂತೀರಿ, ಏನೇನೋ ಹೇಳ್ತೀರಿ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವ್ರು ಕೇಳ್ಕತ್ತಾರಲ್ಲ, ನಮ್ ಗ್ರೂಪ್ ಅಲ್ಲಿ ಇರ್ತದಲ್ಲ, ಕೇಳ್ತಾರೆ ಬಿಡಿ. ಇಲ್ಲ ಸರ್, ಇದು ಬೇರೆ ಅವ್ರು ಬೇರೆ ಸರ್. ಇದು ಬೇರೆ. ಓಹೋ, 2ನೇ ಮಗಳು ಕೇಳ್ತಾ ಇದ್ದ. ಆ ಮಗಳು ಬೇರೆ ಕಲ್ತಿರೋಳು. ಆ ಮಗಳು ಅವ್ರ ಮಗಳು ನಿಮ್ಮ ಇನ್ನೊಬ್ರಿಗೆ ಹೇಳ್ಕೊಡಲ್ಲ. ಅಲ್ಲ 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 ಸರ್, ಇಲ್ಲ ಸರ್. ಏನೇನು ಬಜೆಟ್ ಅರ್ಥ ಆಗಲ್ಲ ನಿಮ್ದೆಲ್ಲ. ಬ್ರಹ್ಮನಿಗೆ ಬ್ರಹ್ಮಗಂಟೆ ಆಗ್ಬಿಡ್ತದೆ ನೀವು ಮಾತಾಡಿದ್ರೆ. ಹೇಳಿ ಹೋಗ್ಲಿ ನೋಡೋಣ. ಯಾಕೆ ದಿನ ನೀವೆಲ್ಲ ಫ್ರೀ ಕೇಳ್ತೀರಾ? ಏನಕ್ಕೆ ಸುಮ್ನೆ ಪ್ರೋಗ್ರಾಮ್ ನೋಡ್ತೀರಾ? ಅಲ್ಲಿ ಯಾರೋ ಬನ್ನಿ ದೋಷ ಇದೆ ಪೂಜೆ ಮಾಡ್ತೀವಿ, ಅಲ್ಲಿ ಹೋಗ್ರಿ. ಇಲ್ಲಿ ಯಾಕೆ? ಇಲ್ಲ ಸರ್, ನಾ ಯಾವ್ದು ನೋಡೋದಿಲ್ಲ. ಇಲ್ಲ, ಅಲ್ಲಿ ನೋಡ್ಬೇಕು. ನೀವು ನೋಡಿ ಇಲ್ಲ ಸರ್, ಅದು ಯಾವ್ದು ನನಗೆ ನೋಡಿ ಒಂದಷ್ಟು ನಷ್ಟ ಆಗ್ಬಿಟ್ರೆ ನಮ್ಗೆ ಗೊತ್ತಾಗ್ತದೆ ನಮ್ಗೆ ಹೆಂಗಿದೆ ಅಂತ. ಯಾಕಂದ್ರೆ ಇವತ್ತು ಯಾರು ಜ್ಯೋತಿಷನೇ ನಂಬಲ್ಲ. ಯಾಕೆ ನಂಬಲ್ಲ ಅಂದ್ರೆ ಈ ರೀತಿ ಪರಿಸ್ಥಿತಿ ಬಂದಿದೆ. ಹಿಂಗೆ ನಾವು ಕನ್ಸಲ್ಟೇಷನ್ ಹೇಳ್ತೀವಿ, ಈ ತರ ನೋಡ್ಕೊಂಡ್ ಬನ್ನಿ ಅಂದ್ರೆ ಹಿಂಗೆ ಕತೆಗಳು ಹೇಳ್ತೀರಾ. ಒಬ್ಳು ಕಲ್ತವಳೆ ಇನ್ನೊಬ್ಳಿಗೆ ಹೇಳ್ಬೇಕು ಅಂತ. ಏನ್ ಕೇಳ್ಬೇಕು ಹೇಳಿ? ನೀವ್ ಇದನ್ನ ತಿಳ್ಕೊಂಡು ಅವ್ರ ಮಕ್ಳಿಗೆ ಹೇಳಿ, ಅವ್ರ ಮಗಳಿಗೆ ಹೇಳಿ. ಇವೆಲ್ಲ ಸುಮ್ನೆ ನಮ್ ಟೈಮ್ ವೇಸ್ಟ್. ಒಂದ್ ಮಾತು ಹೇಳ್ತೀನಿ ಕೇಳಿ. ನೀವು ತಿಳ್ಕೊಂಡಿದ ತಕ್ಷಣ ನೀವೇನ್ ನಿಮ್ ಮಗಳಿಗೆ ಹೋಗಿ ಹೇಳಿ ಅವಳು ಇದನ್ನೇ ಮಾಡ್ಸು ಅಂತ ಏನ್ ಹೇಳಲ್ಲ ನೀವೆಲ್ಲ. ಇದೆಲ್ಲ ಸೀರಿಯಸ್ನೆಸ್ ಇಲ್ಲದೆ ಇರ್ತಕ್ಕಂಥದ್ದು. ಸುಮ್ನೆ ನಿಮ್ಮ ಅದೇನೋ ಹೇಳ್ತಾರಲ್ಲ ಆ ವಿಚಾರಕ್ಕೆ ಹೇಳಿ ಆಗ್ತೀನಿ. ಡೇಟ್ ಆಫ್ ಬರ್ತ್ 20-10-2008. ಬೆಳಿಗ್ಗೆ 11:15 ಬೆಂಗಳೂರು ಗುರುಗಳ. ನನ್ ಗುರುಗಳೇ ಅಂತ ಕರಿಬೇಡಿ. ನನಗೆ ಗುರುಗಳನ್ನ ಪದನೇ ಇಷ್ಟ ಆಗ್ತಾ ಇಲ್ಲ. ಸಾರ್ ಅಂತ ಕರೀರಿ. ಈ ಗುರುಗಳಿಗೆ ಹಿಂದೂ ಧರ್ಮದಲ್ಲಿ ಕೊಡ್ತಕ್ಕಂತ ಮರ್ಯಾದೆನೇ ಇಲ್ಲ ಅಲ್ಲಿ. ನಾವು ಗುರುಗಳಂತ ಕರಿಲೇಬೇಡಿ ದಯವಿಟ್ಟು. ಎಲ್ಲರಿಗೂ ಹೇಳ್ತೀನಿ, ಆ ಗುರು ತತ್ವನೇ ಒಟ್ಟೋಗಿದೆ. ಅವನು ಇವನು ಅಂತ ಹೇಳ್ತಕ್ಕಂಥವ್ರು ಇಲ್ಲಿ ಗುರುಗಳು ಅಂತ ಸುಮ್ನೆ ನಿಂಬಾಯಲ್ಲಿ ಆ ಫೋನ್ ಇಟ್ಟ ಮೇಲೆ ಅವನು ಯಾವನು ಅಂತ ಹೇಳ್ತಕ್ಕಂಥ ಜನಗಳೇ ಜಾಸ್ತಿ. ಹುಟ್ಟಿದೂರು ಹೇಳಿ. ಬೆಂಗಳೂರು ಸರ್. ಅವ್ರು ಯಾರ್ದೋ ಮಗಳು ನೀವು ಇಲ್ಲಿ ಕೇಳ್ತಾ ಇದ್ದೀರಾ. ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ? ನಾವೇನ್ ಹೇಳ್ಬೇಕಿಲ್ಲಿ? ಅವ್ರದ್ದು ಇಂಟ್ರೆಸ್ಟ್ ಏನಿರುತ್ತೋ ಇದ್ರಲ್ಲಿ ಕೋರಿಲೇಟ್ ಆಗುತ್ತೋ. 10ನೇ ಮನೆ ಕೇತು ಬರ್ತಾ ಇದೆ. ನೀವು ಕೇಳಿರ್ತಕ್ಕಂಥ ವಿಚಾರ. ಕೇತು ಬುಧ 9ನೇ ಮನೆ ಬರ್ತಾ ಇದೆ. ಸೈನ್ಸ್ ತಗೊಳಕ್ ಕೇಳಿ. ಅರ್ಥ ಆಯ್ತಾ? ಸರ್, IIT ಹೋಗ್ಬೇಕಂತ ಇದ್ದಾಳೆ. ಈಗ ನನಗೆ ಸೈನ್ಸ್ ತಗೊಳಕ್ ಕೇಳಿ. ಅರ್ಥ ಆಯ್ತಾ? ಖಂಡಿತ IIT ಮತ್ತೆ REC ಎಲ್ಲಾನು ಹಿಟ್ ಆಗುತ್ತೆ. JEE ಯಾವ್ದು ಬೇಕಾದ್ರೆ ತಗೊಳ್ಳಿ ಹಿಟ್ ಆಗುತ್ತೆ. ಅರ್ಥ ಆಯ್ತಾ?
ಮತ್ತೆ ಫಸ್ಟ್ ಐದನೇ ಕ್ಲಾಸ್ ಪೇಪರ್ ಸೋಮವಾರ ಇಟ್ಟಾಗತ್ತೆ. ಓಕೆ, ಇನ್ನು ಕೇಳ್ತಾ ಇದ್ರೆ ಮದುವೆ ಕೇಳ್ತಾರೆ, ಆಮೇಲೆ ಅವ್ರಿಗೆ ಯಾವ ಮಕ್ಳು ಹುಟ್ಟುತ್ತೆ, ಗಂಡ ಹೆಣ್ಣ ಅಂತ ಕೇಳ್ತಾರೆ, ಮತ್ತೆ ಅವ್ರ ಮದುವೆನೂ ಕೇಳ್ಬಿಡ್ತಾರೆ, ಆಮೇಲೆ ಅವರು ಮೊಮ್ಮಕ್ಕಳದು ಕೇಳ್ತಾನೆ ಇರ್ತಾರೆ, ಎಂಡೇ ಇಲ್ಲ. ಮುಂದಿನ ಕರೆಗೋಣ. ನಮಸ್ಕಾರ. ನಮ್ದು ಏನಕ್ಕೆ ನಾವು ಇಲ್ಲಿ ಜಾತಕ ಹಾಕ್ತಿವಿ ಅಂತಂದ್ರೆ ಇಲ್ಲೇನ್ ಜನಸೇವೆ ಏನಿಲ್ಲ, ನಾವ್ಯಾವ ಜನಸೇವೆನೂ ಮಾಡಲ್ಲ. ಜ್ಯೋತಿಷ್ಯ ಈ ರೀತಿ ನಾವು ಕಂಡುಹಿಡಿತೀವಿ, ಈ ರೀತಿ ಜಾತಕದಲ್ಲಿ ಬರ್ತಕ್ಕಂಥದ್ದು ಈ ಕಾಂಬಿನೇಷನ್ ಬಂದ್ರೆ ಈ ಲೈನ್ಗೆ ಹೋಗ್ತಾರೆ. ಎಲ್ಲರೂ ಬಂದು ಕಲ್ತ್ಕೊಂಡು ನಿಮ್ ಜೀವನದಲ್ಲಿ ಯಾವ ಲೈನ್ಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ, ಯಾವ ತರ ಮದುವೆ ಜೀವನ ಅಂತ ತಿಳ್ಕೊಳ್ಳಿ, ಅದನ್ನ ಹೇಗೆ ನಾವು ನಿಭಾಯಿಸಬೇಕು ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಲ್ಲ? ನಾವು ಯಾವ್ದು ಧರ್ಮ ಕಾರ್ಯ ಇಲ್ಲಿ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಡೂಯಿಂಗ್ ಎನಿ ಧರ್ಮ ಕಾರ್ಯ. ರಾಶಿ ಭವಿಷ್ಯ ಹೇಳ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ನಾಟಕ ಆಡ್ತಾ ಇಲ್ಲ ನಾವು. ವಿ ಆರ್ ಇಸ್ ಎ ಪ್ಯೂರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್. ಏನಕ್ಕೆ ತೋರಿಸ್ತಾ ಇದೀವಿ ಅಂದ್ರೆ ಈ ತರ ಅಕ್ಯುರೇಟ್ ಬರುತ್ತೆ. ನಾನು ಅವ್ರು ಕೇಳಕ್ಕಿಂತ ಮುಂಚೆನೆ ಹಿಂಗೆ ಹೇಳಿದ್ರೆ ಇಂತಿಂತ ಲೈನಲ್ಲಿ ಇರ್ತಾರೆ, ಇಂತಿಂತ ಲೈನ್ಗೆ ಹೋಗ್ತಾರೆ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಬರೀ ಇದೊಂದು ಎಕ್ಸಾಂಪಲ್ ತೋರಿಸ್ತೀವಿ, ಒಂದು ಸ್ಯಾಂಪಲ್ ತೋರಿಸ್ತೀವಿ. ಇನ್ನು ಹೆಚ್ಚಾಗಿ ಬರೀ ಎಜುಕೇಶನ್ ಒಂದೇ ಅಲ್ಲ, ಫಾರ್ ಬಿಸ್ನೆಸ್, ಫಿನಾನ್ಸ್, ಮತ್ತೆ ಮ್ಯಾರೇಜ್ ಲೈಫು, ಚೈಲ್ಡ್ ಬರ್ತು, ಚೈಲ್ಡ್ ಬಗ್ಗೆ ಏನ್ ತಿಳ್ಕೋಬೇಕು, ಪ್ರತಿಯೊಂದು ತಿಳ್ಕೊಳ್ಳಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, 15,000 ಇನ್ವೆಸ್ಟ್ಮೆಂಟ್ ಮಾಡಿ, ಡೆಫಿನೆಟ್ಲಿ ಎಲ್ಲ ಚೆನ್ನಾಗಿರುತ್ತೆ. ದೇರ್ ಇಸ್ ನೋ, ನಾವ್ ಯಾವ್ದು ಕೂಡ ಧರ್ಮ ಕಾರ್ಯ ಮಾಡ್ತಾ ಇಲ್ಲ ಇಲ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹಾ, ಹೇಳಿ. ಹಲೋ, ಹೇಳಿ, ಕೇಳ್ತಾರೆ. ನಮಸ್ತೆ. ನಮ್ಮ ಮಗ ಡೇಟ್ ಆಫ್ ಬರ್ತ್ ಇಲ್ಲ. ಹೇಳಿ. ಡೇಟ್ ಆಫ್ ಬರ್ತ್ 21st 4 1994. 1994. ಟೈಮ್ 9:49 PM. ಹುಟ್ಟಿದ ಊರು ಬೈಲೊಂಗಲ, ಬೆಳಗಾಂ ಡಿಸ್ಟಿಕ್. ಬೈಲಹೊಂಗಲ್, ಬೆಳಗಾಂ ಡಿಸ್ಟಿಕ್. ಬಂದಿದೆ. ಮಗ ನಕ್ಷತ್ರ ಸಿಂಹರಾಶಿ, ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದ್ದಾರೆ. ಸೂರ್ಯದಶ ಮುಗಿದಿದೆ, ಚಂದ್ರದಶ. ವಿವಾಹದ ಬಗ್ಗೆ ಆಲೋಚನೆ ಮಾಡಿ, ಎಲ್ಲ ಚೆನ್ನಾಗಿರುತ್ತೆ. ಏನ್ ಕೇಳ್ಬೇಕು? ಅವರು ಮನೆ ಬಿಟ್ಟು ಹೋಗಿದ್ದಾರೆ ಗುರುಜಿ. ಈಗ ನಿಯರ್ 1 ವರ್ಷದ ಮೇಲೆ 3-4 ತಿಂಗಳಾಯ್ತು. ಒಟ್ಟೆ ಮನೆಗೆ ನಮ್ಮ ಮಗ ಕರ್ಕೊಂಡ್ ಬರ್ತಾನೆ. ಕೆಲಸದಲ್ಲಿದ್ದಾರೆ, ಪಕ್ಕಾ ಇದ್ದಾರೆ. ಅವ್ನ್ಗೆ ಏನಾದ್ರು ಹುಡುಗಿ ಇದಾಳ ಅಥವಾ ಏನಾದ್ರು ಲಿವಿಂಗ್ ಇನ್ ಟುಗೆದರ್ ಇದಾನ, ಒಟ್ಟೆ ಮನೆಗೆ ಬರವಲ್ಲ ಅವ್ರು. ತಂದೆ ಜೊತೆ ಏನಾದ್ರು ಸಮಸ್ಯೆ ಆಗಿದ್ಯಾ? ತಂದೆ ಜೊತೆ ಏನಾದ್ರು ಸಮಸ್ಯೆ ಆಗಿದ್ಯಾ? ತಂದೆ ತೀರ್ಕೊಂಡಿದ್ದಾರೆ ಅಥವಾ ಯಾರು ಹಿರಿಯರು ತಂದೆ ಸಮಾನ ಏನಾದ್ರು ಗಲಾಟೆ? ಸ್ವಲ್ಪ ಮನೆಯಲ್ಲಿ ಗಲಾಟೆ ಆಯ್ತು ಅಂದ್ರೆ. ಯಾಕಂದ್ರೆ ಹಿರಿಯರ ಜೊತೆ ಗಲಾಟೆ 9, ಅದರಿಂದ 6, 3. ಸದ್ಯಕ್ಕೆ ಅವರು ಇವತ್ತಲ್ಲ ನಾಳೆ ಬರ್ತಾರೆ. ಸ್ವಲ್ಪ ಸಮಾಧಾನ ಇರ್ಬೇಕು. ಯಾಕಂದ್ರೆ ಮುಕ್ತಿಲಿ 3ನೇ ಮನೆ ಅಂದ್ರೆ 4ನೇ ಮನೆಗೆ ವ್ಯಯಭಾವ. ಅದ್ರ ಕೆಲಸ ಮಾಡ್ತಾ ಇದಾರೆ. ಹುಡುಗಿ ವಿಚಾರಕ್ಕೆ ಏನಿಲ್ಲ, ನಿಮ್ ಗಲಾಟೆ ವಿಚಾರ ಅಷ್ಟೇ ಇದು. ಅರ್ಥ ಆಯ್ತಾ? ಮದ್ವೆನೇ ಆಗಿಲ್ವಾ? ಮದ್ವೆನೇ ಆಗಿಲ್ಲ ಇನ್ನು ಅವ್ನಿಗೆ. ಲವ್ ಗಿವ್ ಎಲ್ಲ ಏನಿಲ್ಲಮ್ಮ, ಲವ್ ಎಲ್ಲ ಏನೋ ತೋರಿಸ್ತಾ ಇಲ್ಲ. ಕಸ್ಪಲ್ಲಿ ಹೋಗಿ ನೋಡ್ಬೇಕು. ಪ್ರಶ್ನಾಶಾಸ್ತ್ರ ಹಾಕ್ರೆ ಇನ್ನು ಕರೆಕ್ಟ್ ಆಗಿ ಹೇಳ್ಬೋದು. ಇದು ಎಷ್ಟೊಂದು ತೋರಿಸುತ್ತ ವಿಚಾರ. ಅದಕ್ಕೆ ನಾನು ಹೇಳೋದು, ಪ್ರಶ್ನಾಶಾಸ್ತ್ರಕ್ಕೆ ಹೋದ್ರೆ ಇನ್ನು ಡೀಟೇಲ್ ಆಗಿ ಟಕ್ ಅಂತ ಹೇಳ್ಬಿಡ್ತೀನಿ, ಇಲ್ಲೇ ಇದಾರೆ, ಇಂಥ ಜಾಗದಲ್ಲೇ ಇದಾರೆ ಅಂತ. ಇಲ್ಲೆಲ್ಲ ಸುಮ್ನೆ ಜನರಲ್ ಅವ್ರು ಏನ್ ಮಾಡ್ತಾ ಇದ್ರು, ಜನರಿಕ್. ಅದಕ್ಕೆ ತುಂಬಾ ಜನಕ್ಕೆ ಹೇಳೋದು, ನಾನು ಯಾವಾಗ್ಲೂ ಅಷ್ಟೇ, ತುಂಬಾ ಜನಕ್ಕೆ ಹೇಳೋದು ಅಂದ್ರೆ, ಪ್ರಶ್ನಾಶಾಸ್ತ್ರ ಅಂದ್ರೆ ಒಂದು ವಿಚಾರದ್ದು ಎಕ್ಸಾಕ್ಟ್ ಹೇಳ್ಬಿಡುತ್ತೆ, ಅವ್ರ ಮಗಂದು ಏನಾಗಿದೆ, ಏನ್ ಕತೆ ಅಂತ. ಈ ಜಾತಕ ಎಲ್ಲ ಒಂಥರ ಗ್ರಾಸ್, ಅದು ಗ್ರಾಸ್ ಆನ್ಸರ್ ಮಾಡಕ್ಕಲ್ಲ. ನಾನು ಇದು ಹೇಳಿ ಸಾಕಾಯ್ತು. ಅವ್ರವ್ರ ಇಷ್ಟ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.